ಬಾಲಕಿ 5 ವರ್ಷದ ಕಾರ್ಯಾಚರಣೆ ನಡೆಸಿದ್ದಾರೆ. ಏನು ಬಿಹಾರ ಮೂಲದ ಆರೋಪಿ ಮೇಲೆ ಆರೋಪಿನ ಒಂದು ಸಹ ಪರಿಶೀಲನೆಗೆ ಕರೆದೊಯ್ದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದ. ಆ ಒಂದು ಪೊಲೀಸರ ಅಟ್ಯಾಕ್ ತಕ್ಷಣ 3 ಪೊಲೀಸರಿಗೆ ಗಾಯಗಳಾಗಿದೆ, 3 ಪೊಲೀಸ್ ಸಿಬ್ಬಂದಿಗೆ. ಈ ಹಿನ್ನೆಲೆಯಲ್ಲಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಆತ್ಮರಕ್ಷಣೆಗಾಗಿ ಅವನ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಇಲ್ಲಿ ಪೊಲೀಸ್ ಫೈರಿಂಗ್ ನಲ್ಲಿ ಆತ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈಗ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಈಗ ಹುಬ್ಬಳ್ಳಿಯ ಕಿಮ್ಸ್ಗೆ ಭೇಟಿ ಕೊಟ್ಟಿದ್ದಾರೆ. ಈಗ ಕೊಲೆ ಆರೋಪಿ ಇದ್ದ ಅವನನ್ನು ಸಹ ಕಿಮ್ಸ್ಗೆ ತರಲಾಗಿದೆ. ಜೊತೆಗೆ ಗಾಯಾಳುಗಳಾದಂತಹ 3 ಪೊಲೀಸ್ ಸಿಬ್ಬಂದಿನೂ ಸಹ ಕಿಮ್ಸ್ಗೆ ದಾಖಲು ಮಾಡಲಾಗಿದೆ. ಅವರನ್ನು ಸಹ ಅವರ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಈಗೇನು ಸಾವನ್ನಪ್ಪಿದ್ದಾನ ಇಲ್ಲ ಅನ್ನೋದ್ರ ಬಗ್ಗೆ ವೈದ್ಯರು ಖಾತ್ರಿ ಮಾಡಬೇಕಾಗಿದೆ. ಒಟ್ಟು ಘಟನೆಯಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. 5 ವರ್ಷದ ಬಾಲಕಿಗೆ ಅತ್ಯಾಚಾರ ಮಾಡಿದ್ದವನ್ನ ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ ಈ ಒಂದು ಆಕ್ರೋಶಕ್ಕೆ ಪೊಲೀಸರು ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಸಹ ಎದುರಾಗಿದೆ. ಒಟ್ಟಾರೆ ಘಟನೆ ನಡೆದಿತ್ತು, ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಪೊಲೀಸರ ವಿರುದ್ಧನೂ ಸಹ ಆಕ್ರೋಶ ವ್ಯಕ್ತವಾಗಿತ್ತು. ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಇವಾಗ ಮಹತ್ವದ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ. ಬಿಹಾರ ಮೂಲದ ಆರೋಪಿ ಇದ್ದ ಅವನ ಮೇಲೆ ಎನ್ಕೌಂಟರ್ ಮಾಡಿದ್ದಾರೆ. ಈಗ ಅವನು ಸಾವನ್ನಪ್ಪಿದ್ದಾನೆ. ಹೀಗಾಗಿ ಒಂದು ರೀತಿಯಲ್ಲಿ ಮಹಿಳೆಯರು ಸಹ ಯಾರು ಪ್ರೊಟೆಸ್ಟ್ ಮಾಡಿದ್ರು ಅವ್ರಿಗೂ ಸಹ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಈಗೇನು ಶಿವರಾಮ್, ಈತನನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಈತ ಗಾಂಜಾ ಸೇವನೆ ಮಾಡಿದ್ದ ಅನ್ನುವಂಥದ್ದನ್ನ ನೋಡಿದಂತ ಸ್ಥಳೀಯರು ಹೇಳಿದ್ರು. ಆ ಗಾಂಜಾ ಮತ್ನಲ್ಲೇ ಈತ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಅಂತ. ಖಂಡಿತವಾಗಿ, ಯಾಕಂದ್ರೆ ಅವನು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲೂ ಸಹ ಗಾಂಜಾ ಮತ್ನಲ್ಲೇ ಇದ್ದ. ಜೊತೆಗೆ ಒಂದು ಸಾರ್ವಜನಿಕರು ಅವನೇನು ಹಿಡಿದಂತ ಸಂದರ್ಭದಲ್ಲೂ ಸಹ ಗಾಂಜಾ ಮತ್ನಲ್ಲೇ ಇದ್ದ. ಮತ್ತು ಅವನು ಪೊಲೀಸ್ ಎಂಕ್ವೈರಿ ಸಂದರ್ಭದಲ್ಲೂ ಸಹ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ದ. ಅವನ ಹೆಸರು ಹೇಳಲಿಕ್ಕೂ ಸಹ ಹಿಂದೆ ಇದು ಮಾಡ್ತಾ ಇದ್ದ, ನಿರಾಕರಣೆ ಮಾಡ್ತಾ ಇದ್ದ. ಹೀಗೆ ಬೇರೆ ಬೇರೆ ಹಂತದಲ್ಲೂ ಸಹ ಅವನು ಒಂದ್ ರೀತಿಯಲ್ಲಿ ಒಂಥರ ಸೈಕೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದ. ಹೀಗಾಗಿ ಪೊಲೀಸರು ಸಹ ಅವನ್ನ ವಿಚಾರಣೆ ಮಾಡ್ತಾ ಇದ್ರು. ಮತ್ತು ಸ್ಥಳ ಪರಿಶೀಲನೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಿದ್ದ. ಆ ಒಂದು ದಾಳಿಯ ನಂತರ ಪೊಲೀಸರು ಸಹ ಆತ್ಮರಕ್ಷಣೆಗಾಗಿ ಅವನ ಮೇಲೆ ದಾಳಿ ಮಾಡಿದ್ದಾರೆ. ಈಗ ಆ ಒಂದು ದಾಳಿಯಲ್ಲಿ ಎನ್ಕೌಂಟರ್ ಇದರಲ್ಲಿ ಅವನು ಸಾವನ್ನಪ್ಪಿದ ಒಂದು ಮಾಹಿತಿ ಲಭ್ಯವಾಗಿದೆ. ಅದು ಹೆಚ್ಚಿನ ಮಾಹಿತಿನ ಅಪ್ಡೇಟ್ ನ ಪೊಲೀಸ್ ಆಯುಕ್ತರು ಕೊಡೋರಿದ್ದಾರೆ. ಈಗೇನು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಕಿಮ್ಸ್ಗೆ ಭೇಟಿ ಕೊಟ್ಟಿದ್ದಾರೆ. ಕೆಲವೇ ಹೊತ್ತಲ್ಲಿ ಅದ್ರ ಬಗ್ಗೆ ಅಧಿಕೃತವಾಗಿ ಒಂದು ಮಾಹಿತಿ ಕೊಡೋರಿದ್ದಾರೆ. ಒಟ್ಟು ಈ ಘಟನೆ ನಡೆದಿತ್ತು, ಜನರ ಆಕ್ರೋಶ ಇತ್ತು. ಆ ಆಕ್ರೋಶಕ್ಕೆ ತಕ್ಕಂಗೆ ಪೊಲೀಸರು ಸಹ ಅವನಿಗೆ ಎನ್ಕೌಂಟರ್ ಮಾಡಿದಾರೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಓಕೆ ಶಿವರಾಮ್, ಈಗ ಮೊದಲಿಗೆ ಎಷ್ಟು ಪೊಲೀಸರಿಗೆ ಈತ ಹಲ್ಲೆ ಮಾಡಿದ್ದಾನೆ? ಯಾರಿಗಾದ್ರೂ ಏನಾದ್ರೂ ಆಗಿದೆಯಾ ಪೊಲೀಸ್ ಅಧಿಕಾರಿಗಳಿಗೆ? ಘಟನೆಯಲ್ಲಿ 3 ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿದ್ದಾವೆ. ಅವ್ರ ಮೇಲೆ ಕೆಲವೊಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ. ಆ ಒಂದು ಹಲ್ಲೆ ಹಿನ್ನೆಲೆಯಲ್ಲಿ ಆತ ಆ ಒಂದು ಪೊಲೀಸರು ಸಹ ಆತ್ಮರಕ್ಷಣೆಗಾಗಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಮೊದಲು. ನಂತರ ಮತ್ತೆ ದಾಳಿ ಮುಂದುವರಿಸಿದಂತ ಸಂದರ್ಭದಲ್ಲಿ ಪೊಲೀಸರು ಅವನ ಮೇಲೆ ಎನ್ಕೌಂಟರ್ ಮಾಡಿದ್ದಾರೆ, ಫೈರಿಂಗ್ ಮಾಡಿದ್ದಾರೆ. ಫೈರಿಂಗ್ ನಲ್ಲಿ ಅವನು ಸಾವನ್ನಪ್ಪಿದ್ದಾನೆ ಅನ್ನೋದು ಮಾಹಿತಿ ಲಭ್ಯವಾಗಿದೆ. ಓಕೆ ಶಿವರಾಮ್, ಯಾವ ಆಯುಧ ಸಿಕ್ತು ಇವನಿಗೆ? ಇಮಿಡಿಯೇಟ್ ಆಗಿ ಅಲ್ಲಿ ಹೇಗೆ ಸಿಕ್ತು ಅನ್ನೋದು ಪ್ರಶ್ನೆ ಬರುತ್ತಲ್ವಾ? ಹೆಚ್ಚಿನ ಮಾಹಿತಿ ಪೊಲೀಸ್ ಆಯುಕ್ತರೇ ಕೊಡಬೇಕಾಗಿದೆ. ಯಾಕಂದ್ರೆ ಈಗೇನು ಪೊಲೀಸ್ ಆಯುಕ್ತರು ಸ್ಥಳ ಕಿಮ್ಸ್ಗೆ ಭೇಟಿ ಕೊಟ್ಟಿದ್ದಾರೆ. ಇಲ್ಲಿ ಅವರು ಅಧಿಕೃತವಾಗಿ ಅವನು ಯಾವ ಆಯುಧ ಹಿಡಿದಿದ್ದ, ಯಾವ ರೀತಿ ಹಲ್ಲೆ ಮಾಡ್ದ ಮತ್ತು ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅವರಿಂದ ಲಭ್ಯವಾಗಬೇಕಿದೆ. ಒಟ್ಟಾರೆ ಬೆಳಿಗ್ಗೆ ಕೊಲೆ ಆಗಿತ್ತು, ನಂತರ ಜನರು ಸಹ ನಿರಾಳತೆಯಿಂದ ನಿಟ್ಟುಸಿರು ಬಿಡುವಂತಾಗಿದೆ. ಓಕೆ ಶಿವರಾಮ್, ಈತನನ್ನ ಈ ಸ್ಪಾಟ್ ಇನ್ವೆಸ್ಟಿಗೇಷನ್ಗೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಆಗಿದ್ದ ಇದು? ಸಂಪರ್ಕ ಸಾಧ್ಯವಾಗಿಲ್ಲ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನ ಪಡ್ತೀವಿ. ಬಾಲಕಿಯನ್ನ ಕೊಂದಂತ ಪಾಪಿ ಎನ್ಕೌಂಟರ್ ಆಗಿದ್ದಾನೆ. ಈಗ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗ್ತಾ ಇದ್ದ. ಆತ್ಮರಕ್ಷಣೆಗಾಗಿ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ ಅನ್ನುವಂತಹ ಸದ್ಯದ ಮಾಹಿತಿ ಸಿಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಆದಂತಹ ಒಂದು ಹೀನ ಕೃತ್ಯ ಏನಾಗಿತ್ತು? 5 ವರ್ಷದ ಬಾಲಕಿಯನ್ನ ಈತ ಮನೆ ಮುಂದೆ ಆಟ ಆಡ್ತಾ ಇದ್ದಂಥ ಬಾಲಕಿಯನ್ನ ಎತ್ತುಕೊಂಡು ಹೋಗಿ ಪಾಳು ಬಿದ್ದಂಥ ಶೌಚಾಲಯದಲ್ಲಿ ರೇಪ್ ಮಾಡಿ ಮರ್ಡರ್ ಮಾಡಿದ್ದ ಅನ್ನುವಂಥ ಮಾಹಿತಿ ಏನಿತ್ತು. ಈ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡೆದುಕೊಂಡಿದ್ರು, ವಿಚಾರಣೆಗೆ ಒಳಪಡಿಸ್ತಾ ಇದ್ರು. ಜೊತೆಗೆ ಸ್ಪಾಟ್ ಇನ್ವೆಸ್ಟಿಗೇಷನ್ಗೆ ಸ್ಥಳ ಮಹಾಜರಿಗೆ ಹೋದಂತಹ ಸಂದರ್ಭದಲ್ಲಿ ಈತ ಹಲ್ಲೆಗೆ ಮುಂದಾಗಿದ್ದ ಅನ್ನುವಂಥ ಸದ್ಯದ ಮಾಹಿತಿ ಸಿಗ್ತಾ ಇದೆ. ಸೊ ಆತ್ಮರಕ್ಷಣೆಗಾಗಿ ಎನ್ಕೌಂಟರ್ ಮಾಡಲಾಗಿದೆ ಬಾಲಕಿಯನ್ನ ಕೊಂದಂತಹ ಪಾಪಿ.
ಎನ್ಕೌಂಟರ್ನಲ್ಲಿ ಹತನಾಗಿದೆ.